ಎಲ್ರಿಗೂ ನಮಸ್ಕಾರ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದಲ್ಲಿರುವಂತಹ ಹಣ, ಜಾಗ, ಕಾನೂನು, ಆಡಳಿತ ವ್ಯವಸ್ಥೆ ಪ್ರತಿಯೊಂದು ಕೂಡ ಪ್ರಜೆಗಳಾದ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿರುವಂಥದ್ದು. ಈ ಎಲ್ಲ ಸ್ವತ್ತುಗಳ ಬಗ್ಗೆ ನಿಮ್ಮ ಅರಿವಿಗೆ ಬರದಂತೆ, ನಿಮ್ಮ ಅಭಿಪ್ರಾಯ, ನಿಮ್ಮ ತೀರ್ಪಿಲ್ದಿರೋ ಥರ ಬೇರೆ ಯಾರು ಯಾವುದೇ ನಿರ್ಧಾರ ತಗೊಂಡು ಕೂಡ್ದು. ಸೊ ಈ ಒಂದೇ ಒಂದು ಮುಖ್ಯವಾದ ಕಾರಣಕ್ಕೋಸ್ಕರ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಚುನಾವಣೆ ನಿಲ್ಲುವಂಥ ಅಭ್ಯರ್ಥಿಗಳು ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಅಧಿಕಾರನ ಹೇಗೆ ಪ್ರಜೆಗಳಾದ ನಿಮಗೆ ಹಸ್ತಾಂತರ ಮಾಡ್ಬೋದು ಅನ್ನೋದಕ್ಕೋಸ್ಕರ ಒಂದು ಫ್ಲೋ ಚಾರ್ಟ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಆ ಫ್ಲೋ ಚಾರ್ಟ್ ಹೇಗಿರುತ್ತೆ ಅಂದರೆ, ಈ ಚಾರ್ಟ್ ಏನಂದ್ರೆ ಇದು ಪ್ರಜಾಪ್ರತಿನಿಧಿಯ ಕಾರ್ಯವೈಖರಿಯ ವಿಧಾನ. ಅಂದ್ರೆ ಈ ಕಾರ್ಪೊರೇಟ್ ಕಂಪನಿಗಳಲ್ಲಿ SOP ಅಂತಾರೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅಂದ್ರೆ ನಮ್ಮ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಯಾರೇ ಒಬ್ರು ಬಂದಿಲ್ಲಿ ಎಲೆಕ್ಷನ್ಗೆ, ಚುನಾವಣೆಗೆ ನಿಲ್ಲಬೇಕು ಅನ್ನೋರು ಈ ಕಾರ್ಯವಿಧಾನನ ಅನುಸರಿಸಲೇಬೇಕಾಗತ್ತೆ. ಅದರಲ್ಲಿ ಬಹಳ ಮುಖ್ಯವಾದ ಏನು ಅಂದ್ರೆ, ನೋಡಿ ಮೇಲ್ಗಡೆ ಹಾಕಿದೀವಲ್ಲ, ಪೋಲಿಂಗ್ ಮೂಲಕ ಜನರ ತೀರ್ಪು ಪಡೆಯದೆ ಜನಪ್ರತಿನಿಧಿಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಜನರ ಪೋಲಿಂಗ್ ಇಲ್ಲದೆ ಮತ್ತು ಪೋಲಿಂಗ್ ತೀರ್ಪಿಗೆ ಬದಲಾಗಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸೂಕ್ತವಾದ ದಾಖಲೆಗಳೊಂದಿಗೆ ಸಮರ್ಥಿಸಿಕೊಳ್ಳಬೇಕಾಗುತ್ತದೆ. ಸೊ ಇದು ಬಹಳ ಮುಖ್ಯ. ಅಂದ್ರೆ ಈ ಪೋಲಿಂಗ್ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ಜನಸಂಪರ್ಕ. ಯಾರೇ ಒಬ್ಬ ಚುನಾಯಿತ ಪ್ರತಿನಿಧಿ ಪ್ರಜಾಕೀಯ ಪಕ್ಷದಿಂದ ಆಯ್ಕೆಯಾದ ಪಕ್ಷದಲ್ಲಿ ಆತ ಮೊದಲ ಮಾಡಬೇಕಾದ ಕೆಲಸ ಜನಸಂಪರ್ಕ. ಆ ಜನಸಂಪರ್ಕ ಮಾಡೋದಕ್ಕೆ ಯಾವ ರೀತಿ ಮಾಡಬಹುದು? ತಂತ್ರಜ್ಞಾನದ ಮೂಲಕ, ಮಾಧ್ಯಮಗಳ ಮೂಲಕ, ಆಡಳಿತದ ಅಂಗಗಳು ಮತ್ತು ಸ್ವಯಂ ಸೇವಕರ ಮೂಲಕ, ಜನಸಂಪರ್ಕ ಕೇಂದ್ರ ಮತ್ತು ಅಲ್ಲಲ್ಲಿ ದೂರು ಪೆಟ್ಟಿಗೆ ಇಡೋದ್ರ ಮೂಲಕ, ಮತ್ತೆ ವೈಯಕ್ತಿಕವಾಗಿ ಭೇಟಿ. ಇದು ಬಹಳ ಮುಖ್ಯ. ಗ್ರಾಮ ಸಭಾ, ವಾರ್ಡ್ ಸಭಾ, ಅಂದ್ರೆ ಹಳ್ಳಿಗೆ ಅಥವಾ ಸಿಟಿಲಿದ್ರೆ ವಾರ್ಡ್ಗೆ ಹೋಗಿ ಜನರನ್ನ ಭೇಟಿ ಮಾಡಿ ಅವರ ಕುಂದುಕೊರತೆಗಳೇನು, ಅವರ ಬೇಡಿಕೆಗಳೇನು, ಅವರ ಅಗತ್ಯತೆಗಳೇನು ಅನ್ನೋದನ್ನ ತುರ್ತು, ಮಧ್ಯಮ ಮತ್ತು ಕಡಿಮೆ ಆದ್ಯತೆಗಳೊಂದಿಗೆ ಜನರಿಂದಲೇ ಅದನ್ನ ಪಡ್ಕೊಬೇಕು. ಅಂದ್ರೆ ಅದೇನಂದ್ರೆ ಯೋಜನೆ ABCD ಅಂತ ಈ ತರ ಯೋಜನೆಗಳ ಪಟ್ಟಿನ ರೆಡಿ ಮಾಡ್ಕೊಂಡು ಇದನ್ನ ಜನರ ಮುಂದೆ ಮತ್ತೆ ಪೋಲಿಂಗ್ಗೋಸ್ಕರ ಇಡಬೇಕಾಗತ್ತೆ. ಈಗ ಜನರ ಮುಂದಿಟ್ಟಿರೋ 5-6 ಯೋಜನೆಯಲ್ಲಿ ಜನ ಯಾವುದೋ ಒಂದು ಯೋಜನೆ, ಫಾರ್ ಎಕ್ಸಾಂಪಲ್ B ಯೋಜನೆ ನಮಗ್ ಬಡ್ಜೆಟ್ ಪ್ಲಸ್ ಬೇಗ ಆಗತ್ತೆ ಅನ್ನೋ ಒಂದು ಯಾವುದೋ ಒಂದು ಕಾರಣದಿಂದ ಹೆಚ್ಚಿನ ಜನ ಅದಕ್ಕೆ ಮತ ಹಾಕಿದ್ರೆ ಆ ಯೋಜನೆಯನ್ನ ಮತ್ತೆ ಈಗ ನಡೀತಿರುವಂತ ಪ್ರಸ್ತುತ ಯೋಜನೆಯನ್ನ ಜನಪ್ರತಿನಿಧಿ ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯ ನಿರ್ವಹಿಸಬೇಕು ಮತ್ತು ಜನರಿಗೆ ಅಂತಿಮ ವರದಿಯನ್ನು ಪ್ರಸ್ತುತಪಡಿಸಲು ದೃಶ್ಯ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಈಗ ಹೊಸ ಯೋಜನೆಗಳು, ನಡೀತಿರೋ ಯೋಜನೆಗಳು, ಅದರದ್ದು ಏನೇನ್ ಕೆಲಸ ಮಾಡಿದ್ದಾರೆ, ಅದರ ದೃಶ್ಯ ದಾಖಲೆಗಳು ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಅದರ ಕಂಪ್ಲೀಷನ್ ಅಂದ್ರೆ ಅದರ ಮುಕ್ತಾಯ ಆದ ನಂತರ ಜನಕ್ಕೆ ಅದನ್ನ ಉಪಯೋಗಕ್ಕೆ ಬರೋ ಹಾಗೆ ಇಡೋದ್ರ ಮೂಲಕ ತನ್ನ ಕಾರ್ಯನಿರ್ವಹಣೆ ಹೇಗೆ ಮಾಡಿದೀನಿ ಅದಕ್ಕೆ ದೃಶ್ಯ ದಾಖಲೆಗಳೊಂದಿಗೆ ಪ್ರತಿಯೊಂದನ್ನು ಕೂಡ ಜನಪ್ರತಿನಿಧಿಯ ಕೆಲಸದ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಕ್ಕಾಗಿ ಪೋಲಿಂಗ್ ಮಾಡಬೇಕು.